ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮನೆಯಲ್ಲಿ ಶಾಂತಿ ಮತ್ತು ಮನೋಜ ಏನೋ ಆ್ಯಪ್ ನೋಡ್ತಾ ಇರ್ತಾನೆ. ಅದರಲ್ಲಿ ಇವಳ್ದೆ ರೋಹಿಣಿದೇ ರೋಹಿಣಿ ಅವನು ಡ್ಯಾನ್ಸ್ ಮಾಡ್ದಂಗೆ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡಿದ್ದು ಶಾಂತಿ ಪಿತ್ತ ನತ್ತಿಗೇರ್ಬಿಡುತ್ತೆ. ಸರಿಯಾಗಿ ಕೊಡ್ತಾಳೆ ವಧೆನ, ಬೆರ್ಸಾಡಿಕೆ ಹೊಡಿತಾ ಇರ್ತಾಳೆ. ಆವಾಗ ಸೂರ್ಯ ಅಡ್ಡ ಬರ್ತಾನೆ. ಏನಾಯಿತು ಯಾಕೆ ಪ್ರೀತಿ ಮಗನಿಗೆ ಹೊಡಿತಾ ಇದ್ದೀರಲ್ಲ ಶಾಂತಿಯವರೇ, ಯಾಕೆ ಸೆಕ್ರೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣೋ, ಇವನು ನಾವಿಷ್ಟೆಲ್ಲ ಓಡಾಡ್ತಾ ಇದ್ದೀವಿ ಕೋರ್ಟಲ್ಲಿ ಡಿವೋರ್ಸ್ ಕೊಡಿಸ್ಬೇಕು ಅಂತ, ಇವನು ನೋಡಿದ್ರೆ ಅವಳ ಜೊತೆ ಡ್ಯೂಯೇಟ್ ಆಡ್ತಾವನೆ, ಇವನಿಗೇನು ಮಾನ ಮರ್ಯಾದೆ ಇಲ್ವಾ ಇವನಿಗೆ ಅಂತ ಹೇಳಿ ಬೈತಾಳೆ. ಆವಾಗ ಇವತ್ತೇ ನೋಡು ಸೆಕ್ರೆ ನೀನು ಬೈತಾ ಇರೋದು, ಇಷ್ಟು ದಿನ ವಹಿಸ್ಕೊಂಡು ಮಾತಾಡ್ತಾ ಇದ್ದೆ, ಇವತ್ತೇ ಬೈತಾ ಇದ್ದೀಯ ಕರೆಕ್ಟಾಗಿ ಅಂತೇಳಿ. ಹಂಗಿದ್ರೆ ಇನ್ನೊಂದು 4 ಕೊಡು, ನಾನೇ ಇಟ್ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಸೂರ್ಯ. ಆಮೇಲೆ ಇನ್ನೊಂದು 4 ಕೊಡು ಅಂದಾಗ ಸರಿ ಆಯಿತು ಬಿಡು ಅಂತೇಳಿ ಸುಮ್ಮನಿರಿಸ್ತಾನೆ. ಆಮೇಲೆ ಅವನು ರೂಮಿಗೆ ಅಲ್ಲಿ ಶಾಂತಿಗೆ ಸಿಟ್ಟು ಬಂದ್ಬಿಡುತ್ತೆ, ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಮೀನನು ಅಲ್ಲಿ ಬರ್ತಾಳೆ. ಇದು ಆ್ಯಪು ಕಣೋ, AI ಆ್ಯಪು, ನಾನಲ್ಲ ಡ್ಯಾನ್ಸ್ ಮಾಡ್ತಿರೋದು, AI ಆ್ಯಪಿಂದ ಡ್ಯಾನ್ಸ್ ಮಾಡ್ತಿರೋದು ಅಂತ ಹೇಳ್ತಾನೆ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು ಸರಿ ಬಿಡು ಸೆಕ್ರೆ, ಅದಿರಲಿ, ಹೆಂಗೋ ಆಗುತ್ತೆ, ಈಗ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತೇಳಿ. ಅಲ್ಲ, ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇವನು ನೋಡಿದ್ರೆ ಮಜಾ ಮಾಡಿಕೊಂಡು ಎಂಜಾಯ್ ಮಾಡ್ತಾನೆ. ಇವನು ಸರಿ ಇಲ್ಲ ಕಣೋ, ಇವನಿಗೆ ಎಲ್ಪ್ ಮಾಡೋದೇ ತಪ್ಪು ಅಂತೆಲ್ಲ ಬೈತಾಳೆ. ಹೌದು, ಇವಾಗಾದರೂ ಕರೆಕ್ಟಾಗಿ ಮಾತಾಡದೆ ಬಿಡು ನೀನು ಅಂತೇಳಿ ಸುಮ್ಮನಾಗಿಸ್ತಾನೆ. ಈ ಕಡೆ ಬಂದು ಸೂರ್ಯ ಮನೋಜಿಗೆ ಸರಿ ಬೈದಾದ್ಮೇಲೆ ಮನೋಜನಿಗೂ ಸರಿ ಬೈತಾನೆ. ಮತ್ತು ಮೀನನು, ನೀವು ಹಿಂಗೆಲ್ಲ ಮಾಡಬಾರ್ದು ಮನೋಜ್ ಅವರೇ, ನಿಮಗೆ ಗೊತ್ತಾಗಲ್ವಾ, ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ, ಒಂದು ಸಲ ಡೈವರ್ಸ್ ಸಿಕ್ಕಿರೋ ಸಾಕು, ಇಲ್ಲ ಅವಳ ಜೊತೆ ಬದುಕ್ತೀನಿ ಅಂದರೂ ಓಕೆ, ಅದೂ ಹೇಳಲ್ಲ ಇದೂ ಹೇಳಲ್ಲ, ಅದು ಬೇಡ ಅಂತೀರಾ, ಇಲ್ಲ ಅವಳ ಜೊತೆ ನಾನು ಬದುಕೋಲ್ಲ, ನಂಗೆ ಡಿವೋರ್ಸ್ ಬೇಕು ಅಂತೀರಾ, ಏನು ಕತೆ ನಿಮ್ಮದು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಬೈತಾಳೆ. ಆಮೇಲೆ ಶಾಂತಿಗೆ ಪಿತ್ತನತ್ತಿಗೇರಿ ಅವಳು ಸರಿ ಬೈದಾಕಿರ್ತಾಳೆ ಬಿಡಿ, ಅದು ಬೇರೆ. ಆಮೇಲೆ ಸೂರ್ಯ ಮತ್ತು ಮೀನಾ ಅವ್ರ ರೂಮ್ ಸಿಕ್ಕಿರುತ್ತೆ, ಅಲ್ಲಿ ಖುಷಿಯಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರಿಗೆ ಬೆಡ್ರೂಮ್ ಸಿಕ್ಕಿರೋದೇ ಒಂದು ಖುಷಿಯಾಗಿರುತ್ತೆ, ಹಂಗಾಗಿ ಚೆನ್ನಾಗಿರ್ತಾರೆ. ಖುಷಿಯಾಗಿ ಗಂಡ ಹೆಂಡತಿ ಆರಾಮಾಗಿರ್ತಾರೆ, ಜಗಳ ಆಡ್ದಂಗೆ ಖುಷಿಯಾಗಿರ್ತಾರೆ. ಮತ್ತು ಇನ್ನು ಆಯಿತು, ಇಬ್ಬರೂ ಡ್ಯೂಟಿಗೆ ಹೋಗ್ತಾರೆ. ಇವಳು ಹೂ ಕಟ್ಟಕ್ಕೆ ಹೋಗ್ತಾಳೆ, ಅವನು ಕ್ಯಾಬ್ ತಗೊಂಡು ಹೋಗ್ತಾನೆ. ಕ್ಯಾಬ್ ತಗೊಂಡು ಹೋದಾಗ ಅಲ್ಲಿ ತಾರನಪ್ಪ ಅಲ್ಲಿ ಬೈತಾ ತಾರನಪ್ಪ ಅಲ್ಲಿ ಹೋಗ್ತಾ ಇರ್ತಾನೆ ಕಾರಲ್ಲಿ. ಆಮೇಲೆ ಎಲ್ಲಿ ಕಾರ್ ಕೆಟ್ಟೋಗ್ಬಿಡುತ್ತೆ. ಕಾರ್ ಕೆಟ್ಟೋದಾಗ ಏನು ಮಾಡೋದು ಅಂತ ಗೊತ್ತಾಗ್ದಲೇ ಕಾರ್ ಕೆಟ್ಟೋದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಕ್ಯಾಬಿಗೆ ಫೋನ್ ಮಾಡ್ಕೊಂಡು, ಹೋಗ್ತೀನಿ, ನೀನು ಕಾರ್ ತಗೊಂಡು ರಿಪೇರಿ ಮಾಡಿಸ್ಕೊಂಡು ಮನೆ ಹತ್ರ ಬಾ ಅಂತ ಹೇಳ್ತಾನೆ. ಆಯಿತು ಸರ್ ಅಂತಾನೆ ಡ್ರೈವರು. ಆಮೇಲೆ ಅವನು ಕಾರಿಗೆ ಫೋನ್ ಮಾಡಿದಾಗ ಸೂರ್ಯಂಗೆ ಹೋಗುತ್ತೆ ಅದು ಕ್ಯಾಬು ನಂಬರು. ಸೂರ್ಯಂಗೆ ಹೋಗಿ ಓಕೆ ಸರ್ ಎಲ್ಲಿದ್ದೀರಾ ಅಂತ ಕೇಳ್ತಾನೆ. JP ನಗರ, ನಾನು JP ನಗರದಲ್ಲೇ ಇದ್ದೀನಿ. ಸರಿ ಸರ್ ಬನ್ನಿ, 2 ನಿಮಿಷ ಬಂದೆ ಸರ್ ನಾನು ಅಂತ ಹೇಳ್ತಾನೆ. ಆಯಿತು ಬನ್ನಿ ಅಂತ ಕಾಯ್ತಾ ಇರ್ತಾನೆ. ನೀವೇನಾ, ಆಮೇಲೆ OTP ಹೇಳಿ ಹೀಗೆ ಆಯಿತು ಅಂತೇಳಿ ಹೊರಡ್ತಾರೆ. ಅಲ್ಲಿಂದ ಹೊರಟಾಗ ಅವನು ಸೂರ್ಯನ ಫ್ರೆಂಡು ಫೋನ್ ಮಾಡ್ತಾನೆ. ಹಿಂಗೆ ಕಣೋ ಸೂರ್ಯ, 5 ಲಕ್ಷ ಕಟ್ಟಲೇಬೇಕು, ಏನು ಮಾಡೋದು, ಒಂದೇ ತಿಂಗಳಲ್ಲ ಟೈಮ್ ಕೊಟ್ಟಿದ್ದು, ಕಟ್ಟಲೇಬೇಕು, ಏನು ಮಾಡೋದು ಅಂತ ಕೇಳ್ತಾನೆ. ಆವಾಗ ಸೂರ್ಯ, ನಾನು ಸೂರ್ಯ ಕಣೋ, ನಾನು ಇದ್ದೀನಿ, ಸುಮ್ಮನಿರೋ, ನನ್ನ ಕಾರಾರು ಅಡ ಇಟ್ಟು ನಿನಗೆ ದುಡ್ಡು ಕೊಡ್ತೀನಿ, ನೀನೇನು ಇದು ಮಾಡಬೇಡ, ಚಿಂತೆ ಮಾಡಬೇಡ, ಸುಮ್ಮನಿರೋ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಹಂಗಲ್ಲ ಕಣೋ, ನೀನೇ ಆಪತ್ ಬಾಂಧವ, ಯಾವಾಗಲೂ ನೀನೇ ಹೆಲ್ಪ್ ಮಾಡೋದಾಗೋಯ್ತು, ಯಾವಾಗಲೂ ಪಾಪ ಹೆಲ್ಪ್ ಮಾಡ್ತಲೇ ಇರ್ತೀಯ ಅಂತ ಹೇಳ್ತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ನನ್ನ ಕಾರನ್ನೇ ಅಡ್ಬಿಟ್ಟು ನೀನು ದುಡ್ಡು ಕೊಡ್ತೀನಿ ಅಂದಾಗ ಅದನ್ನು ಕೇಳಿಸ್ಕೊತಾ ಇರ್ತಾನೆ ತಾರನಪ್ಪ. ಸರ್ ನಾನು ಇಲ್ಲಿ ಮಾತಾಡ್ಬೋದಾ, ಅಥವಾ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲರೂ ಮಾತಾಡ್ಕೊಂಡು ಬರಲ್ಲ ಅಂತ ಫಸ್ಟೇ ಕೇಳಿರ್ತಾನೆ ಸೂರ್ಯ. ಇಲ್ಲ ಮಾತಾಡಿ, ಏನು ತೊಂದರೆ ಇಲ್ಲ, ಮಾತಾಡಿ ಅಂತ ಹೇಳಿರ್ತಾನೆ ತಾರನಪ್ಪ. ಅದನ್ನು ಕೇಳಿಸ್ಕೊಂಡು, ನಿಮಗೆ ದುಡ್ಡಿನ ಅವಶ್ಯಕತೆ ಇದೆಯಾ, ಯಾಕೆ ಏನು ಅಂತೆಲ್ಲ ಕೇಳ್ತಾನೆ. ಆವಾಗ ಹಿಂಗೆ ಅಂದಿದ್ದಕ್ಕೆ, ಸರಿ ನಾನು ಫೈನಾನ್ಸಿಯರು, ನಾನು ದುಡ್ಡು ಕೊಡ್ತೀನಿ, ಬಡ್ಡಿಗೆ 2 ರೂಪಾಯಿ ಮಾತ್ರ ಬಡ್ಡಿ ಕೊಡ್ತೀನಿ ಬನ್ನಿ ಅಂತ ಹೇಳಿ ಅಡ್ರೆಸ್ ಕೊಟ್ಟು ಹೋಗಿರ್ತಾನೆ.
ಮಾರನೇ ದಿನ ಅಲ್ಲಿಗೆ ದುಡ್ಡಿಗೆ ಅಂತ ಹೋಗ್ತಾರೆ, ಫ್ರೆಂಡ್ನು ಕರ್ಕೊಂಡು ಇಬ್ಬರು ಹೋಗ್ತಾರೆ. ಇವನು ಮಂಜುನೂ ಇರ್ತಾನೆ, ಮಂಜು ಅದೇ ಆಫೀಸಲ್ಲಿರೋದ್ರಿಂದ ಮಂಜುನೂ ಅಲ್ಲೇ ಸಿಗ್ತಾನೆ. ಸೂರ್ಯ ಮತ್ತು ಅವನ ಫ್ರೆಂಡು 3 ಜನನೂ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಫಾರಮ್ ಎಲ್ಲ ಫಿಲಪ್ ಮಾಡಿಕೊಟ್ಟು ತಾರನಪ್ಪನ ಭೇಟಿ ಮಾಡ್ತಾರೆ. ಅಲ್ಲಿ ದುಡ್ಡು ಸಿಗುತ್ತೆ, ದುಡ್ಡೆಲ್ಲ ಕಟ್ಟಿ ಆಯಿತು. ಮನೆಗೆ ಬಂದಾಗ ಶಾಂತಿ ಸಿಕ್ಕಾಬಟ್ಟೆ ಬೈತಾಳೆ. ಬರೀ ಕಂಡರಿಗೆ ಹೆಲ್ಪ್ ಮಾಡೋದೇ ಆಗೋಯ್ತಲ್ಲೋ ನಿನ್ನ ಜೀವನ, ಇರೋದೊಂದು ಕಾರನ್ನು ಅಡೆ ಇಟ್ಟು ಬಂದಿದೆಯಲ್ಲೋ, ಯಾರೋ ಫ್ರೆಂಡಿಗೋಸ್ಕರ ನಿನ್ನ ಮರ್ಯಾದೆ ಇಲ್ವೇನೋ, ಮಾನ ಇಲ್ವೇನೋ, ಹಾಗೆ ಹಿಂಗೆ ಅಂತೆಲ್ಲ ಬೈತಾಳೆ ಸಖತ್ತಾಗಿ. ಬೈದ್ರೂ ಇನ್ನೇನು ಮಾಡೋಕ್ಕಾಗಲ್ಲ, ಫ್ರೆಂಡ್ ಅಲ್ವಾ. ನಾಳೆ ನಾನೇನಾರು ಆವಾಗ ಈ ಅಪಾಯದಲ್ಲಿ ಸಿಕ್ಕಾಕೊಂಡಾಗ ಅವ್ರು ನನಗೆ ಹೆಲ್ಪ್ ಮಾಡಬೇಕಲ್ವಾ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ತಾರನ್ನ ಮಂಜ ಲವ್ ಮಾಡ್ತವನೆ ಅಂತೇಳಿ ಅವ್ರಿಗೂ ಸಂಬಂಧ ಅನ್ನೋದು ಗೊತ್ತೇ ಇರಲ್ಲ. ಇವನು ಸೂರ್ಯ ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ತಾರನಪ್ಪಂಗೆ. ಈ ತಾರ ಎಲ್ಲಿ ಸಿಕ್ಕಿದ್ಲು, ಯಾವಾಗ ತಗೊಂಡೋಗಿ ಸಾಕಿದ ಅದು ಗೊತ್ತಿಲ್ಲ. ಹೀಗೆ ಈ ಸ್ಟೋರಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ವಿಷಯ ಅಂತೂ ಗೊತ್ತಾಗಿರಲ್ಲ. ಹೀಗೇ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಮಾತುಕತೆ ಆಗಿ ಸೂರಿಂಗೂ ಅವನ ಫ್ರೆಂಡು ನೀನು ಎಷ್ಟು ಒಳ್ಳೆಯವನು, ಎಲ್ಲ ಥರದಲ್ಲೂ ಸಹಾಯ ಮಾಡ್ತೀಯ ನನಗೆ, ಸರಿ ಆಯಿತು, ಅಕ್ಕನೂ ಮಗನೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳು, ನಾನು ಇದೀನಲ್ಲ, ನೀನೇನು ಹೆದರಬೇಡ, ಇನ್ನು ಎಷ್ಟು ಬೇಕಾಗುತ್ತೋ ಅಂತಂದರೆ ಇಷ್ಟು ಬೇಕಾಗುತ್ತೆ, ಆಯಿತು ಅಡ್ಜಸ್ಟ್ ಮಾಡೋಣ ಬಿಡು, ನನ್ನ ಕಾರ್ ಅಡ ಇಟ್ಟು ನಿನಗೆ ಕೊಡ್ತೀನಿ, ನೀನೇನು ಹೆದರ್ಕೋಬೇಡ, ಸುಮ್ಮನೆ ಇರು, ಭಯಪಡಬೇಡ ಅಂತ ಎಲ್ಲ ಹೇಳಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅದಾಯಿತು, ತಗೊಂಡೋಗಿ ಕಾರನ್ನು ಅಡೆ ಇಟ್ಟೋಕ್ಕೆ ರೆಡಿ ಆಗ್ತಾನೆ. ಅಲ್ಲಿ ಆಫೀಸಲ್ಲಿ ತಾರನಪ್ಪ ಕೂತಿರ್ತಾನೆ. ಆಮೇಲೆ ನಾನು ಫೈನಾನ್ಸಿಯರು, ನಾನು 2 ರೂಪಾಯಿ ಬಡ್ಡಿ ಅದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಯಿತು ಸರ್ ಅಂತೇಳಿ ಅಲ್ಲಿಗೆ ಇಟ್ಟು ಬಂದಿರ್ತಾನೆ, ಕಾರನ್ನು ತಗೊಂಡೋಗಿ ಅಡ ಇಟ್ಟು ಬಂದಿರ್ತಾನೆ. ಆಮೇಲೆ ತಾರನಪ್ಪಗೆ ಯಾರು ಏನು ಒಂದು ಗೊತ್ತಿಲ್ಲ, ಒಟ್ಟಿಗೆ ತಾರನ ಅಣ್ಣ ಅಂತಲೇ ಗೊತ್ತಿಲ್ಲ, ಮಂಜ ಯಾರು ಅಂತಲೂ ಗೊತ್ತಿಲ್ಲ. ಆಮೇಲೆ ಮಂಜನ್ನ ವಿಚಾರಿಸ್ಕೋಬೇಕೋ ಬೇಡವೋ ಅದು ಗೊತ್ತಿಲ್ಲ. ಒಟ್ಟಿಗೆ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಮಗಳು ಲವ್ ಮಾಡ್ತಿದ್ದಾಳೆ. ಮಗಳ ಮುಖಾಂತರನೇ ಆಯಿತು ಒಳ್ಳೆಯದಾಗುತ್ತೆ ಅಂದರೆ ಓಕೆ ಅಂತ ಹೇಳಿರ್ತಾನೆ. ಒಳಗೆ ಏನು ಕ್ರಿಮಿನಲ್ ಬುದ್ಧಿ ಇದೆಯೋ ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಈ ಕಡೆ ಮಂಜ ಹೇಳ್ತಾನೆ, ಆಯಿತು ಬಂದಾರೆ ಅಂತೇಳಿ ಕರೆದು ಬರ್ತಾನೆ. ಕರೆದಾಗ ಹೋಗಿ ಬಂದಾಗ ಕರಿ ಅಂತ ಹೇಳಿದಾಗ ಹೋಗಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವ್ಯವಹಾರ ಕುದುರು ಹೋಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಹಾರ ಎಲ್ಲ ಮುಗಿಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಮನೆಗೆ ಬರ್ತಾನೆ. ಮೀನಾ ಏನೂ ಹೇಳಲ್ಲ, ಹೋಗ್ಲಿ ಬಿಡ್ರಿ, ಸಹಾಯ ಮಾಡಿದ್ದು ಒಳ್ಳೇದಾಯಿತು, ನಾಳೆ ನಮಗೆ ಕಷ್ಟ ಅಂತ ಇದ್ದಾಗ ಅವ್ರು ಸಹಾಯ ಮಾಡಬೇಕಲ್ವ, ನಾವೇ ಸಹಾಯ ಮಾಡ್ಕೊಳಕ್ಕಾಗಲ್ಲ, ಸುಮ್ಮನಿರಿ ಹೋಗ್ಲಿ, ಏನಾಗಲ್ಲ ಅಂತ ಹೇಳ್ತಾಳೆ. ಇವನು ಮಾತ್ರ ಶಾಂತಿ ಮಾತ್ರ ಸರಿ ಬೈದಾಕ್ತಾಳೆ. ಇವರು 3 ಜನ ಇಲ್ಲಿ ಬಂದಿರ್ತಾರೆ. ಈ ಆಫೀಸು ಇದು ತಾರನ ಆಫೀಸಿಗೆ ಬಂದಿರ್ತಾರೆ. ಆದರೆ ತಾರ ಸಿಕ್ಕಿಲ್ಲ, ತಾರ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ತಾರ ಇದ್ದಿದ್ರೆ ಪಕ್ಕ ಯಾರ್ಯಾರು ಅಂತ ಗೊತ್ತಾಗೋದು. ಅವಳು ಎಲ್ಲೋ ಬೇರೆ ಕಡೆ ಹೋಗಿರ್ಬೋದು, ದಿನ ಆಫೀಸಲ್ಲೇ ಇರ್ತಾಯಿದ್ಲು, ಇವತ್ತು ಬೇರೆ ಕಡೆ ಎಲ್ಲೋ ಹೋಗಿದ್ದಾಳೆ. ತಾರ ಇಲ್ಲ, ತಾರನ ಅಪ್ಪ ಬಂದಿದ್ದಾರೆ ಇವತ್ತು ಆಫೀಸಿಗೆ. ಹಾಗಾಗಿ ಯಾರಿಗೆ ಯಾವ ಸಂಬಂಧ ಏನು ಎತ್ತ ಒಂದು ಗೊತ್ತಾಗಿಲ್ಲ. ಮಂಜ ಸೂರ್ಯ ಚೆನ್ನಾಗಿ ಗೊತ್ತು, ಏಕೆಂದರೆ ಹೆಂಡ್ತಿ ತಮ್ಮನೇ ಅಲ್ವಾ, ಅವರಿಬ್ಬರು ಚೆನ್ನಾಗಿ ಗೊತ್ತು. ತಾರ ಮಂಜ ಯಾರು ಅನ್ನೋದು ಗೊತ್ತಿಲ್ಲ. ಇದು ಇಲ್ಲಿವರೆಗೆ ವಿಡಿಯೋ ಇಷ್ಟು ಬಂತು. ನಾಳಿನ ಎಪಿಸೋಡಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇರುತ್ತೆ, ತಪ್ಪದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಿಸ್ತಿದ್ದೀರೋ ಅವರೆಲ್ಲರೂ ಕೂಡ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರಾದರೆ ಒಂದು ಲೈಕ್ ಕೊಡಿ, ತುಂಬ ಖುಷಿಯಾಗುತ್ತೆ. ನಾನು ದಿನಾನು ಸೀರಿಯಲ್ಲು ಏನು ಕತೆ ನಡೀತು ಅನ್ನೋದನ್ನು ಹಾಕ್ತಾನೇ ಇರ್ತೀನಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ತಪ್ಪಾಗಿದ್ದರೆ ಕಮೆಂಟ್ಸಲ್ಲಿ ಹೇಳಿ, ತೊಂದರೆ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.